ಕಟಕ ರಾಶಿಯವರಿಗೆ ಇದ್ದಂಥ ಕಷ್ಟದ ದಿನಗಳು ಮುಗಿಯುವಂಥ ಸಮಯ ಬಂದಾಗಿದೆ. ನಿಮ್ಮ ಮನಸ್ಸಿನಲ್ಲಿದ್ದಂಥ ಆಸೆಗಳನ್ನ ನೆರವೇರಿಸ್ಕೊಳ್ಳುವಂಥ ಒಂದು ಸಮಯ ಕೂಡ ಬಂದಾಗಿದೆ. ಕಟಕ ರಾಶಿಯವರಿಗೆ ತುಂಬ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ಒಂದು ಸಂತೋಷದ ದಿನ ಬರುವಂಥ ಸಮಯ ಬಂದಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ್ವಿ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಈ ತಿಂಗಳಲ್ಲಿ ನಿಮಗೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಇದೆಯಾ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಶುಕ್ರ ಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ತನ್ನ ಪತನ ಬದಲಾಯಿಸ್ತಾ ಇದ್ದಾರೆ. ಹಾಗೆ ಕುಜಗ್ರಹ 18ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ 17ನೇ ತಾರೀಕು ಸೂರ್ಯಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ ಬುಧ ಗ್ರಹ ಕೂಡ 7ನೇ ತಾರೀಕು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳ ಸ್ಥಾನಮಾನ ಅಂತ ನೋಡೋದಾದ್ರೆ ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ರೆ ಮೀನ ರಾಶಿನಲ್ಲಿ ಶನಿಗ್ರಹ ಸ್ಥಿತನಾಗಿರ್ತಾನೆ. ಹಾಗೆ ಸಿಂಹ ರಾಶಿನಲ್ಲಿ ಕೇತು ಹಾಗೂ ಸೂರ್ಯಗ್ರಹಗಳು ಸ್ಥಿತವಾಗಿರ್ತವೆ. ಹಾಗೆ ಇನ್ನು ಕನ್ಯಾ ರಾಶಿನಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ರೆ ಶುಕ್ರ ಗ್ರಹ ತುಲಾ ರಾಶಿನಲ್ಲಿ ಸ್ಥಿತವಾಗಿರ್ತವೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಕಟಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕಟಕ ರಾಶಿಯವರಿಗೆ ಲಗ್ನದಲ್ಲೇ ಗುರು ಬಂದು ಕುತ್ಕೊಂಡಿದ್ದಾನೆ. ಜನ್ಮಗುರು ನರೋದಿಕ್ಕಂ ಅನ್ನೋಂಗೆ ಏನಾದರೂ ಒಂದು ಸಂಕಟಗಳು ಕಡಿಮೆನೇ ಇರುತ್ತೆ, ಜಾಸ್ತಿ ಇರೋದಿಲ್ಲ. ತುಂಬ ಕಷ್ಟ, ತುಂಬ ನೋವು ಆ ರೀತಿ ಏನಿರೋದಿಲ್ಲ. ಯಾಕಂದರೆ ಗುರು ತನ್ನ ಇಷ್ಟಪಟ್ಟಿರೋಂಥ ಜಾಗದಲ್ಲಿ ಬಂದು ಕುತ್ಕೊಂಡಿರೋದ್ರಿಂದ, ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಮೇಜರ್ ನೆಗೆಟಿವ್ ಅನ್ನೋದು ಆಗೋದಿಲ್ಲ. ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು, ಏನೋ ಒಂದು ನೋವು ಅನ್ನೋದು ಖಂಡಿತವಾಗ್ಲೂ ನಿಮಗೆ ಕಾಡುತ್ತೆ. ಹಾಗೆ ಕುಜಗ್ರಹ ಕೂಡ ಲಗ್ನದಲ್ಲೇ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಆತ್ರದ ನಿರ್ಧಾರಗಳನ್ನ ಜಾಸ್ತಿ ತೊಗೊಂಡ್ಬಿಡ್ತೀರಾ. ಹೆಂಗೂ ಗುರುಬಲ ಬಂದಿದೆ, ಮನೇಲಿ ಶುಭ ಕಾರ್ಯಗಳಾಗ್ತಾ ಇದೆ, ಅಥವಾ ಏನು ಹೋಮ ಹವನಗಳು ಈ ರೀತಿ ಯಾವುದೋ ಶುಭ ಕಾರ್ಯಗಳಾಗ್ತಾ ಇದೆ. ಸೊ ಕೆಲಸಗಳು ಬೇಗ ಆಗಬೇಕು, ಆತ್ರವಾಗಿ ಏನೋ ಒಂದು ಕಮ್ಮಿ ಬೆಲೆಗೆ ಸಿಗುವಂಥ ವಸ್ತುಗೆ ಜಾಸ್ತಿ ಕೊಟ್ಟು ತೊಗೊಂಡ್ಬಿಡೋದು, ಅಯ್ಯೋ ಯಾರು ಅಲ್ದಾಡ್ತಾರೆ ಅಂತ ಏನೋ ಒಂದು ಆತ್ರದ ನಿರ್ಧಾರಗಳನ್ನ ತೊಗೊಂಡ್ಬಿಡೋದ್ರಿಂದ ಪಶ್ಚಾತ್ತಾಪ ಪಡುವಂಥ ಸಮಯ ಬಂದ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿರಿ, ನಿಧಾನಕ್ಕೆ ಕೆಲಸ ಮಾಡ್ಕೊಂಡು ಹೋಗಿ, ಪರವಾಗಿಲ್ಲ. ನಿಮಗೆ ಸಮಸ್ಯೆಗಳು ನಿಮ್ಮ ಆತ್ರದಿಂದನೇ ಸಮಸ್ಯೆಗಳು ಬರುತ್ತೆ ಅಂದರೆ ಅದನ್ನೇ ನೀವು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ. ಹಾಗೆ ನೀವೇನಾದರೂ ಕಾರ್ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು ಓಡಾಡಿಸ್ತಾ ಇದ್ದೀರಾ ಅಂತಂದರೆ, ಅಥವಾ ಹೊರಗಡೆ ಓಡಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಏನಾದ್ರು ಪೆಟ್ಟು ಮಾಡ್ಕೊಳ್ಳೋದು, ಬಿದ್ದು ಏಟ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಕೇರ್ಫುಲ್ ಆಗಿರಿ. ಇನ್ನು 2ನೇ ಮನೆಯಲ್ಲೇ ಸೂರ್ಯ ಸ್ಥಿತನಾಗಿದ್ದಾನೆ. ಹಾಗೆ ಕೇತು ಗ್ರಹ ಕೂಡ ಸ್ಥಿತವಾಗಿದೆ. ಮಾತಿನ ಕಡೆ ಗಮನ ಕೊಡಬೇಕಾಗತ್ತೆ. ಇವಾಗ ನಿಮ್ಮ ಬಾಯಲ್ಲಿ ಬರುವಂಥ ಕೆಲವೊಂದು ಮಾತುಗಳು ಹೇಗಿರುತ್ತೆ ಅಂದರೆ ಬೆಂಕಿ ಉಂಡೆ ಅಂತಲೇ ಹೇಳ್ಬೋದು, ಆ ರೀತಿ ಇರುತ್ತೆ. ಎದುರುಗಡೆ ಕೇಳಿಸ್ಕೊಳ್ಳೋರಿಗೆ ಏನಪ್ಪ ಈ ರೀತಿ ಮಾತಾಡ್ತಾರೆ ಅಂತ ಅನ್ನೋ ಥರ ಒಂದು ಭಾವನೆ ಬಂದ್ಬಿಡುತ್ತೆ. ಕುಟುಂಬದಲ್ಲೂ ಅಷ್ಟೇ ಏನಾದರೂ ನಿಷ್ಠೂರ ಮಾಡ್ಕೊಳ್ಳೋದು, ಏನು ಈ ಥರ ಸಿಡುಕು ಮಾತಾಡ್ತಾರೆ ಅಂತ ಅನ್ನಿಸ್ಕೊಳ್ಳೋದು, ಇದೆಲ್ಲ ಶುರುವಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಮಾತಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಸ್ಪೆಷಲಿ ನೀವು ಸಾಫ್ಟಾಗಿ ಮಾತಾಡೋವಂಥವ್ರೆ, ಒಳ್ಳೆ ಗುಣ ಸ್ವಭಾವ ಇರುವಂಥವ್ರು, ಇನ್ನೊಬ್ರ ಕಷ್ಟಕ್ಕೆ ಮರುಗುವಂಥ ಬುದ್ಧಿ ಇರುವಂಥವ್ರು. ಆದರೂ ಕೂಡ ಗ್ರಹಗಳ ಸ್ಥಾನಮಾನ ಬದಲಾವಣೆ ಆದಾಗ ಕೆಲವೊಂದು ಸಮಯದಲ್ಲಿ ಇದು ಕೂಡ ಆಗ್ತಾ ಇರುತ್ತೆ. ಈ ತಿಂಗಳ 17ನೇ ತಾರೀಕುವರೆಗೂ ಮಾತ್ರನೇ ಸೂರ್ಯ ಒಂದು ಜಾಗದಲ್ಲಿ ಇರ್ತಾರೆ. ಅದಾದಮೇಲೆ ಸೂರ್ಯ ಬದಲಾವಣೆ ಮಾಡ್ತಾನೆ. ಅಲ್ಲಿವರೆಗೂ ಸ್ವಲ್ಪ ಮಾತಾಡಬೇಕಾದ್ರೆ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಆದರೆ ನಿಮ್ಮ ಉನ್ನತ ಅಧಿಕಾರಿಗಳಿಂದ ಆಗಿರ್ಬೋದು, ಗೌರ್ಮೆಂಟಿಂದ ಆಗಿರ್ಬೋದು ಒಳ್ಳೊಳ್ಳೆ ಕೆಲಸಗಳಾಗುತ್ತೆ, ಅಥವಾ ನಿಮ್ಮ ಪರವಾಗಿ ಅವ್ರು ನಿಂತ್ಕೊತಾರೆ, ಅವರಿಂದ ನಿಮಗೇನು ಲಾಭಗಳು ಕೂಡ ಆಗ್ತಾ ಇರುತ್ತೆ. ಹಾಗೆ 3ನೇ ಮನೆಗೆ ಸೂರ್ಯನ ಒಂದು ಬದಲಾವಣೆ ಆಗುತ್ತೆ. ಅದೇ 3ನೇ ಮನೆ ಅಧಿಪತಿ ಅದೇ ಜಾಗದಲ್ಲೇ ಇದ್ದಾನೆ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ, ಅಥವಾ ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಏನಾದರೂ ಆಗಿದ್ದರೆ, ಅಥವಾ 4-6 ಜನಗಳ ಮಧ್ಯದಲ್ಲಿ ಒಂದು ಲೀಡರ್ ಆಗಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಯಶಸ್ಸನ್ನು ನೋಡುವಂಥ ಸಮಯ ಆಗಿರುತ್ತೆ. ನಿಮ್ಮ ಮಾತಿಗೆ ಬೆಲೆ ಬರುವಂಥದ್ದು. ಸೊ ನಿಮಗೆ ನೀವೇನೇ ಕೆಲಸ ಮಾಡಿದ್ರು ನಿಮ್ಮನ್ನು ಫಾಲೋ ಮಾಡುವಂಥ ಒಂದು ಜನಗಳು ಕೂಡ ನಿಮ್ಗೆ ಸಿಗ್ತಾ ಹೋಗ್ತಾರೆ. ಅಥವಾ ನಿಮಗೆ ಸ್ನೇಹಿತರುಗಳಾಗುವಂಥದ್ದು, ಸರ್ಕಾರಿ ನೌಕರದಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಈ ಥರ ದೊಡ್ಡ ವ್ಯಕ್ತಿಗಳು, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಫ್ರೆಂಡ್ಸ್ಗಳಾಗುವಂಥ ಸಾಧ್ಯತೆಗಳು ಕೂಡ ನಿಮಗಿರುತ್ತೆ. ಹಾಗೆ ನಿಮ್ಮ 4ನೇ ಮನೆ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ ತನ್ನ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ನೀವೇನಾದರೂ ಭೂಮಿ ತಗೋಬೇಕು ಅಂದ್ಕೊಂಡಿದ್ರೆ, ಮಾರಬೇಕು ಅಂದ್ಕೊಂಡಿದ್ರೆ, ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರೆಲ್ಲದರಲ್ಲೂ ಕೂಡ ನೀವು
ಸಕ್ಸಸ್ನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಜೊತೆಗೆ ನಿಮ್ಮ ತಾಯಿ ಮನೆಗೆ ಏನಾದರೂ ಒಂದು ಲಕ್ಸುರಿ ಐಟಮ್ಸ್ನ ನೀವೇ ತೊಗೊಂಡೋಗಿ ಕೊಡೋದು ಅಥವಾ ಅವರೇ ತೊಗೊಳ್ಳೋದು, ಅದರಿಂದ ನಿಮ್ಮ ಮನಸ್ಸಿಗೆ ಹ್ಯಾಪಿನೆಸ್ ಆಗುವಂಥ ಸಮಯ ಕೂಡ ಇದಾಗಿರುತ್ತೆ. ನಿಮ್ಮ 5ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರಿಗೆ ಕೂಡ ಮದುವೆ ಆಗುವಂಥ ಒಂದು ಸಮಯ ಬಂದಾಗಿರುತ್ತೆ. ಮನೆಯಲ್ಲಿ ಇದನ್ನ ಬಗ್ಗೆ ಹೋಗಿ ಹೇಳ್ಕೊಂಡ್ರೆ ಸಾಕು, ಮದುವೆ ಸೆಟ್ ಆಗುವಂಥದ್ದು, ಮದುವೆಗಳಾಗುವಂಥದ್ದು, ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು. ನಿಮಗೆ ಮಕ್ಕಳು ಯಾರಿಗಾದ್ರೂ ತುಂಬ ವರ್ಷಗಳಿಂದ ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋರಿಗೆ ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಿಮಗೆ ನೋಡಿ 7ನೇ ಮನೆ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಪಾರ್ಟ್ನರ್ಸ್ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಿಮಗೆ 8ನೇ ಮನೇಲಿ ರಾಹು, ಇಲ್ಲಿ ಆರೋಗ್ಯ ಸಮಸ್ಯೆಗಳನ್ನ ತೊಗೊಂಬಂದು ಕೊಡ್ತಾನೆ. ಏನಾದರೂ ರಕ್ತಕ್ಕೆ ಸಂಬಂಧಪಟ್ಟಿರೋದು, ಹಾರ್ಟ್ ಡಿಸೀಸ್ ಆಗಿರ್ಬೋದು ಅಥವಾ ನರಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಿ. ಹಾಗೆ 9ನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದು ಗುರುವಿನ ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಅದು ನಿಮ್ಮ ಅದೃಷ್ಟಕರವಾದ ಮನೆ ಆಗಿರೋದ್ರಿಂದ ಏನು ನಿಧಾನಗತಿನಲ್ಲಿ ಕೆಲಸಗಳಾಗಿತ್ತು ಅಥವಾ ನಿಮ್ಮ ಅದೃಷ್ಟದಲ್ಲಿ ಏನಾದರೂ ಸಮಸ್ಯೆಗಳೇನಿತ್ತು ಇನ್ನು ಮೇಲೆ ಕ್ರಮೇಣವಾಗಿ ಕಮ್ಮಿ ಆಗೋದು, ಮತ್ತು ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಮಾಡಿದ ಎಲ್ಲ ಕೆಲಸದಲ್ಲೂ ಒಳ್ಳೆ ಲಾಭನ ನೋಡುವಂಥ ಒಂದು ಸಮಯ ಆಗಿರುತ್ತೆ. ಕೆಲವೊಂದು ನಿಮಗೆ ನೆಗೆಟಿವಿಟಿ ಕೂಡ ಇದೆ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಪ್ರತಿ ಸೋಮವಾರದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗೋದು. ತಿಂಗಳಲ್ಲಿ ಒಂದು ಸೋಮವಾರನಾದರೂ ಶಿವನಿಗೆ ಜಲಾಭಿಷೇಕನ ಕೊಡಬೇಕಾಗಿ ಬರುತ್ತೆ. ಇದು ಬಿಟ್ಟರೆ ನಿಮಗೆ ಮೆಡಿಟೇಷನ್ ಮಾಡೋದು, ಒಂದು 10 ನಿಮಿಷನಾದರೂ ಪ್ರತಿದಿನ ಕೂತ್ಕೊಂಡು ಮೆಡಿಟೇಷನ್ ಮಾಡಿ. ತೊಗರಿಬೇಳೆನ ಮಂಗಳವಾರದ ದಿವಸ ಯಾವ್ದಾರ ನಿರ್ಗತಿಕರಿಗೆ ಡೊನೇಟ್ ಮಾಡಿ. ಇದನ್ನು ಬಿಟ್ಟು ನಿಮಗೇನೋ ಇನ್ನೂ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಇದೆ, ನಮಗೇನೋ ಒಳ್ಳೆಯದೇ ಆಗ್ತಾಯಿಲ್ಲ, ನಮ್ಗೆ ಯಾವ ಹಣಕಾಸು ಬರ್ತಾ ಇಲ್ಲ, ಈ ರೀತಿ ಏನಾದರೂ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿದೆ ಅಂತಂದರೆ ನಿಮ್ಮ ಜಾತಕನ ಒಂದು ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇನ್ನು ಇಲ್ಲಿವರೆಗೂ ಕೂಡ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ನಡೀತಿದೆ ನಿಮ್ಮ ಜೀವನದಲ್ಲಿ ಅದಕ್ಕೆ ತಕ್ಕ ಪರಿಹಾರಗಳನ್ನ ಕೂಡ ನಾವು ಹೇಳಿದ್ದೀವಿ. ಆದರೂ ಕೂಡ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ, ಮೇಡಮ್ ನೀವು ಹೇಳ್ತಿದ್ದೀರಾ ಒಳ್ಳೇದಾಗತ್ತೆ ಅಂತ, ನಮ್ಗೆ ಒಳ್ಳೇದಾಗ್ತಿಲ್ಲ, ನಮ್ಗೆ ನೆಗೆಟಿವ್ ಆಗ್ತಿದೆ ಅನ್ನೋರು ಕೂಡ ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಅವರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ, ಟೈಮಿಂಗ್ಸ್ ಇರಲ್ಲ, ಏನು ಇಲ್ಲದೆ ಹೋದರೂ ಕೂಡ ನಮ್ಮ ರಾಶಿ ಅದು, ನಮ್ಮ ನಕ್ಷತ್ರ ಇದು, ನಮ್ಮ ಹೆಸ್ರು ಥರ ಇಟ್ಟಿದ್ದಾರೆ ಅಂತ ಹೆಸ್ರು ಬಲದ ಮೇಲೆ ನೋಡೋಕ್ಕೆ ಹೋಗ್ತೀರಾ. ಅದು ತುಂಬಾ ರಾಂಗ್ ಕಾನ್ಸೆಪ್ಟ್. ಆ ಥರ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಎಲ್ಲ ಇತ್ತು ಅಂತಂದರೆ ನೀವು ಅದನ್ನು ಚೆಕ್ ಮಾಡಿಸ್ಕೊಂಡು ಅದರಲ್ಲಿ ಬರುವಂತಹ ರಾಶಿ ನಕ್ಷತ್ರನ ದಯವಿಟ್ಟು ಫಾಲೋ ಮಾಡಿ. ಖಂಡಿತವಾಗ್ಲೂ ಅದು ಅಕ್ಯುರೇಟ್ ಆಗುತ್ತೆ. ಅಥವಾ ನಿಮ್ಮ ದಶಾಭುಕ್ತಿಗಳೇನು ನಡೀತಿದೆ, ನಿಮಗೇನಾದರೂ ಇವಾಗ ದುಸ್ಥಾನದ ಅಧಿಪತಿಗಳದ್ದೇನಾದರೂ ದಶಾಭುಕ್ತಿಗಳು ನಡೀತಿದ್ರೆ ಖಂಡಿತವಾಗ್ಲೂ ನಾವೇ ಒಳ್ಳೆ ಫಲಗಳನ್ನ ಹೇಳಿದರೂ ಕೂಡ ನಿಮಗೆ ನೆಗೆಟಿವ್ ಫಲಗಳು ನಡೀತಾ ಇರುತ್ತೆ. ಅಂದರೆ ಒಳ್ಳೆ ಫಲಗಳಲ್ಲಿ ನೆಗೆಟಿವ್ ಫಲಗಳಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇನೆ. ಇನ್ನು ಒಳ್ಳೆ ಫಲಗಳು ನಾವೇನಾದರೂ ಹೇಳ್ತಿದ್ದು ಅಥವಾ ನೆಗೆಟಿವ್ ಏನಾದರೂ ನಾವು ಹೇಳ್ತಾ ಇದ್ದು ನಿಮ್ಮ ದಶಾಭುಕ್ತಿಗಳು ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಒಳ್ಳೆ ಫಲಗಳು ಅಲ್ಲಿ ಸ್ವಲ್ಪ ಕೊರತೆಗಳು ಉಂಟಾಗೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಮ ದಶಾಭುಕ್ತಿ ಏನು ನಡೀತಿದೆ, ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಅದನ್ನು ಒಂದು ಸತಿ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೂ ತಕ್ಕಾದ ಪರಿಹಾರಗಳನ್ನ ಮಾಡ್ಕೊಂಡು ಹೋಗಿ. ಸೊ ಎಲ್ಲರಿಗೂ ಕೂಡ ಈ ಇನ್ಫಾರ್ಮೇಷನ್ನು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೇನಾದರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅನ್ನೋದಿತ್ತು ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.